ಪ್ರತಿಯೊಂದು ವಸ್ತುಗಳ ಮೇಲೂ ಕೂಡ ಬೆಲೆ ಗಗನಕ್ಕೆ ಹೋಗಿದೆ. ಬಡವರ ಬದುಕು ದುಸ್ತರವಾಗಿದೆ, ಬದುಕೋದೇ ಕಷ್ಟ ಆಗ್ತಾ ಇದೆ. 2,000 ಕೊಟ್ಟು 20,000 ಕಿತ್ಕೊಳ್ಳೋ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಅದರ ವಿರುದ್ಧವಾಗಿ ನಮ್ಮ ರಾಜ್ಯಾಧ್ಯಕ್ಷರ ಪಕ್ಷದ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದೀವಿ ನಾವು BJPಯಿಂದ ಕಾಂಗ್ರೆಸ್ ವಿರುದ್ಧವಾಗಿ. ಖಂಡಿತವಾಗಿ ಈಗ ನಾವು ಅಂದರೆ ವಿಧಾನಸಭಾ ಕ್ಷೇತ್ರವಾರು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ತಾ ಇದ್ದೇವೆ. ಹಾಗೆ ಜಿಲ್ಲೆಯಲ್ಲಿ ಅದ್ದೂರಿಯಾದ ಒಂದು ಹೋರಾಟವನ್ನು ರೂಪಿಸ್ತಾ ಇದ್ದೇವೆ. ಅಂದರೆ ಯಾಕೆಂದರೆ ಜನರಿಗೆ ತಿಳಿಸ್ಬೇಕಾಗಿದೆ, ನಾವು ಈ ಸರ್ಕಾರ ದರಿದ್ರ ಸರ್ಕಾರ ಬೇಗ ತೊಲಗಬೇಕು ಅಂತಂದರೆ ಜನಾಭಿಪ್ರಾಯ ಮುಖ್ಯ. ಹಾಗಾಗಿ ನಾವು ಹೋರಾಟವನ್ನು ಕೆಳತನಕ ತಗೊಂಡೋಗ್ತಾ ಇದ್ದೀವಿ. BJP ಹೆಚ್ಚಾಗಿ ಜನಸಾಮಾನ್ಯರೇ ಆಕ್ರೋಶ ಪಡಿಸ್ತಾ ಇದ್ದಾರೆ. ಈಗ ರಾತ್ರಿ ಇದ್ದಕ್ಕಿದ್ದಂಗೆ 2 ರೂಪಾಯಿ ಜಾಸ್ತಿ ಮಾಡಿದ್ರು ಪೆಟ್ರೋಲ್. ಒಂದಿನ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದರೆ ಎಲ್ಲ ಸರಕು ಸಾಗಣೆಗಳ ಮೇಲೂ ಅದು ಸಾಗಾಣಿಕೆ ವೆಚ್ಚ ಬೀಳುತ್ತೆ. ನಾಳೆಯಿಂದ ಎಲ್ಲದಕ್ಕೂ ಅದಕ್ಕೆ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ. ಇವರು ಏನು ಹೇಳಿದ್ರು ಅಧಿಕಾರಕ್ಕೆ ಮುಂಚೆ ಬರುವಾಗ ಅವೆಲ್ಲ ಉಲ್ಟಾಗಿದೆ. ಇವರು ಬರೀ ಬಿಟ್ಟಿ ಭಾಗ್ಯಗಳನ್ನು ಸರಿದೂಗಿಸೋಕ್ಕೆ ಜನಸಾಮಾನ್ಯರ ಮೇಲೆ ಗಂಡಸರ ಹತ್ರ 10,000 ಕಿತ್ಕೊಂಡು ಹೆಂಗಸರಿಗೆ 2,000 ಕೊಡ್ತಿದ್ದಾರೆ. ಈಗ ನೀವೇ ಮಾಧ್ಯಮದವರು ಇವತ್ತು ಮಾಧ್ಯಮದವರು ಇವತ್ತೆಲ್ಲ ಪ್ರಕರಣ ಮಾಡಿದ್ದಾರೆ, ಚೆನ್ನಾಗಿ ವಿವರ ಕೊಟ್ಟಿದ್ದಾರೆ, ಏನೇನೆಲ್ಲ ರೇಟ್ ಜಾಸ್ತಿ ಮಾಡಿದ್ರು, ಎದಕ್ಕೆ ಮಾಡಿದ್ರು. ನನಗೆ ಕೇಳೋದ ಸಂದರ್ಭದಲ್ಲಿ ಉಳಿದ ಏನು ರೈತ ಸಂಘಟನೆಗಳಿದೆ, ನಾನು ಅವ್ರು ಕೇಳೋಕ್ಕೆ ಬಯಸ್ತೀನಿ. ಯಡಿಯೂರಪ್ಪನವ್ರ ಕಾಲದಲ್ಲಿ, BJP ಅವ್ರ ಕಾಲದಲ್ಲಿ ಒಬ್ಬ ರೈತ ಬೋರ್ವೆಲ್ ಹಾಕಿ ಅಲ್ಲಿಗೆ ಲೈನ್ ತೊಗೊಂಡೋಗ್ಬೇಕಾದ್ರೆ ಸುಮಾರು ಏನು ಖರ್ಚು ಬೀಳುತ್ತೆ ಅದರಲ್ಲಿ 2 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾಯಿದ್ರು. ಯಾರು? BJP ಸರ್ಕಾರ. ಆ ರೈತರ ಮಕ್ಕಳು ಓದೋದಕ್ಕೋಸ್ಕರ ವಿದ್ಯಾನಿಧಿ ಹೆಸರಲ್ಲಿ 50,000 ರೂಪಾಯಿ ದುಡ್ಡು ಕೊಡ್ತಿದ್ರು. ಇವತ್ತು ಅವು ಯಾವುದೂ ಇಲ್ಲ. ಇವತ್ತು 3,000 ಕೊಟ್ಟು ಸಪ್ಲೈ ತಗೋತಿದ್ದಂಥ ಇವತ್ತು ರೈತ 11,800 ರೂಪಾಯಿ ಕೊಡ್ತಾ ಇದ್ದಾನೆ. ರೈತ ಸಂಘಟನೆಗಳು ಆರಾಮ ಮಲಗಿದ್ದಾವೆ. ನಾನು ಅವ್ರು ಕೇಳಿ ಬಯಸ್ತೀನಿ, ನೀವು ಯಾರ ಪರವಾಗಿದ್ದೀರಿ ಅಂತ? ಸಾರ್ವಜನಿಕ ಪರವಾಗಿದ್ದೀರಾ, ರೈತರ ಪರವಾಗಿದ್ದೀರಾ, ಅಥವಾ ಕಾಂಗ್ರೆಸ್ ಪರವಾಗಿದ್ದೀರಾ ಅಂತ? ಹೌದಲ್ವಾ? ಇವತ್ತೇನು ಜನ ಆಕ್ರೋಶ ಬರ್ತಿದೆ ಹಳ್ಳಿಗಳಲ್ಲಿ. ಇವತ್ತು ಅವ್ರು ಕೇಳ್ಬೇಕು, ನೀವು ನಾವಿವತ್ತು BJP ಸೇರಿದ್ದೀವಿ, ನೀವು ನಮ್ಮನ್ನು ಕೇಳ್ತಿದ್ದೀರಾ? ನೀವು ಹಳ್ಳಿಗಳಿಗೆ ಹೋಗ್ಬೇಕು. ಆ ಜನರ ಸಾಮಾನ್ಯರ ಮೊನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂತು, ಹೆಣ್ಮಕ್ಳು ಹೂ ಮಾರೋಳು ಎಷ್ಟು ಆಕ್ರೋಶಭರಿತವಾಗಿ ಮಾತನಾಡ್ದಂದ್ರೆ ನಿಜಲ್ಲ ಅವ್ರು ನಾಚಿಕೆ ಆಗಬೇಕು. ಕಾಂಗ್ರೆಸ್ ಅವ್ರಿಗೆ ಒಬ್ರಿಗಿನ್ನ ಒಬ್ರು ಕಾಂಪಿಟೇಷನ್. ನೀನು ಎಷ್ಟು ದುಡ್ಡು ಬಂತೆ, ನಿಂದು ಯಾವ್ದು ಲಾಗಣ ಅಂತ ಬಂತು, ನಿಂದು ಯಾವ್ದು ಬಂತು, ಬರೀ ಕಾಂಪಿಟೇಷನ್ ದುಡ್ಡು ಮಾಡಿದ್ರೆ ಹೊಟ್ಟಿದೆ ಬಿಟ್ಟರೆ ಸಾರ್ವಜನಿಕರಿಗೆ ಇದುವರೆಗೆ ಯಾವುದೇ ಥರದ ಅನುಕೂಲ ಮಾಡಿಕೊಟ್ಟಿಲ್ಲ. ಏನಿವತ್ತು ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಒಂದು ಹೊಟ್ಟೆ ಮೇಲೆ ಬರೆ ಎಳ್ದಂತಾಗಿದೆ. ಹಾಗಾಗಿ ಈ ಒಂದು ಸರ್ಕಾರ ಬೆಲೆ ಏರಿಕೆ ವಿರುದ್ಧ ಈ ಒಂದು ಹೋರಾಟ ಹಮ್ಮಿಕೊಂಡಿರೋದು ನಮ್ಮ ರೈತರಿಗೆ ಒಂದು ಕರೆಂಟು ಮತ್ತೊಂದು ಬೆಲೆ ಏರಿಕೆಯಿಂದ ಭಾರಿ ದುಪ್ಪಟ್ಟಾಗಿದೆ. ಹಾಗಾಗಿ ಈ ಬೆಲೆ ಏರಿಕೆಯನ್ನು ಕೂಡಲೇ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಏನು ಬಸ್ ದರ ಏರಿಕೆ ಮಾಡಿದ್ದಾರೆ, ಮೆಟ್ರೋ ದರ ಏರಿಕೆ ಮಾಡಿದ್ದಾರೆ, ಏನು ಡೀಸೆಲ್ ಪೆಟ್ರೋಲ್ ದರ ಏರಿಕೆ ಮಾಡಿದ್ದಾರೆ, ಇವೆಲ್ಲವನ್ನೂ ಕಡ್ಡಾಯವಾಗಿ ಇಳಿಸಲೇಬೇಕು. ಹಾಗಾಗಿ ಜನಸಾಮಾನ್ಯರಿಗೆ ಒಂದು ಒಳಿತಾದ ಒಂದು ಸರ್ಕಾರವನ್ನು ಕೊಡಬೇಕು ಅಂತ ಈ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇವೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಜನರಿಗೆ ಬಡವರಿಗೆ ಒಂದು ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀರಿ. ಅಹೋರಾತ್ರಿ ಈ ನ್ಯಾಯ ಸಿಗೋವರೆಗೂ ನಾವು ಈ ಹೋರಾಟವನ್ನು ಕೈ ಬಿಡುವುದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ.